ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ಅಣ್ಣವರು ಅಭಿನಯ ಮಾಡಿರ್ತಕ್ಕಂಥ ಹೊಸ ಬೆಳಕು ಚಿತ್ರ ಗೊತ್ತೇ ಇರುತ್ತೆ. ಹೊಸ ಬೆಳಕು ಮೂಡುತ್ತಿದೆ ಅಂದರೆ ಸೂಪರ್ ಹಿಟ್ ಸಿನಿಮಾ. ಆ ಸಿನಿಮಾ ನಿರ್ದೇಶಕರು ದೊರೆ ಭಗವಾನ್ ಅವರು. ಒಳ್ಳೆ ಕಾಂಬಿನೇಷನ್, ಅಣ್ಣವ್ರಿಗೂ ಮತ್ತು ದೊರೆ ಭಗವಾನ್ ಅವರ ಕಾಂಬಿನೇಷನ್ನು. ಆ ಹೊಸ ಬೆಳಕು ಚಿತ್ರ ಆದ ನಂತರ ಬೇರೆ ಸಿನಿಮಾ ಮಾಡ್ತಾ ಇರ್ತಾರೆ ಅಣ್ಣವರು. ದೊರೆ ಭಗವಾನ್ ಅವರು ಸಿನಿಮಾ ಮಾಡಬೇಕು ಮತ್ತು ಇನ್ನೊಂದು ಅಣ್ಣವ್ರಿಗೆ. ಅವಾಗ ಏನು ಮಾಡ್ತಾರೆ ಅಂದರೆ, ದೊರೆ ಭಗವಾನ್ ಅವ್ರಿಗೆ ಯಾರೋ ಒಬ್ಬ ಸ್ನೇಹಿತರು ಹೇಳ್ತಾರೆ, ನೋಡಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು ಕೃತಿ ತುಂಬ ಚೆನ್ನಾಗಿದೆ, ಸುಬ್ಬಣ್ಣ ಅಂತ. ಆ ಸುಬ್ಬಣ್ಣ ಅನ್ನೋ ಒಂದು ಕೃತಿನ ನಮ್ಮ ದೊರೆ ಭಗವಾನ್ ಅವರು ಅಂದರೆ ಹೊಸ ಬೆಳಕು ಇಟ್ಟಾಗಿರುತ್ತೆ, ಈ ನಮ್ಮ ಕಾಂಬಿನೇಷನ್ ಇನ್ನೊಂದು ಮಾಡೋಣ ಅಂದ್ಬಿಟ್ಟು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರ ಹತ್ರ ಹೋಗಿ ಆ ಸುಬ್ಬಣ್ಣ ಅನ್ನೋ ಕೃತಿನ ತಗೋತಾರೆ. ಅಂದರೆ ಆ ಸಮಯದಲ್ಲಿ 10,000 ರೂಪಾಯಿ ಅದರ ರೇಟ್ಸು. ಅಂದರೆ ಆ ಕೃತಿ 10,000 ರೂಪಾಯಿ ಕೊಟ್ಬಿಟ್ಟು ತಗೊಳ್ತಾರೆ. ತಗೊಂಡಾದಮೇಲೆ ಮಾಸ್ತಿ ವೆಂಕಟೇಶ್ವರ ಒಂದು ಮಾತು ಹೇಳ್ತಾರೆ, ನೋಡಿ ನೀವು 1 ವರ್ಷದ ಒಳಗಡೆ ಈ ಸಿನಿಮಾನ ಮಾಡಬೇಕು, ಮಾಡಲಿಲ್ಲ ಅಂದರೆ ಹಕ್ಕು ನನಗೆ ವಾಪಸ್ಸಾಗುತ್ತೆ. ಅಂದರೆ ಆ ಥರ ಅಗ್ರಿಮೆಂಟು ಮಾಡಿಸ್ಕೊಂಡಿರ್ತಾರೆ. ಅವಾಗ ಆಯಿತು ನಾವು ಮಾಡ್ತೀವಿ 1 ವರ್ಷದೊಳಗಡೆ ಅಂದ್ಬಿಟ್ಟು ಹೋಗ್ತಾರೆ. ಬಂದು ಇಲ್ಲಿ ವರದಣ್ಣವ್ರಿಗೆ ಹೇಳ್ತಾರೆ, ಅಣ್ಣವ್ರಿಗೆ ಹೇಳ್ತಾರೆ, ಆ ಕಥೆನ ತುಂಬ ಇಷ್ಟ, ಒಳ್ಳೆ ಕತೆ ಅಲ್ವಾ ಅಂತ. ಅಂದರೆ ಈ ಕತೆ ಬಂದು ರಾಜ ಮಹಾರಾಜರ ಕತೆ. ಆವಾಗ ಏನು ಮಾಡ್ತಾರೆ ಅಂದರೆ, ಫೈನಲ್ ಯಾರು ಓಕೆ ಮಾಡೋದು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಫೈನಲಲ್ಲಿ ಕತೆಗಳು. ಸಾಮಾನ್ಯವಾಗಿ ಅಣ್ಣವ್ರು ಮಾಡಿರ್ತಕ್ಕಂಥ ಸಿನಿಮಾಗಳೆಲ್ಲವೂ ಆಲ್ಮೋಸ್ಟ್ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಫೈನಲ್ ಮಾಡಿರೋದು. ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ರಾಜ್ಕುಮಾರ್ ಅವರ ಮಾಡಿದಂಥ ಚಿತ್ರಗಳಲ್ಲಿ 99% ಚಿತ್ರಗಳೆಲ್ಲನೂ ಹಿಟ್ಟೆ. ಅದರ ಹಿಂದೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರಿದ್ದರು. ಅದೇ ಥರನೇ ಅವರು ಬಂದು ದೊರೆ ಭಗವಾನ್ ಅವ್ರು ಹೇಳಿದರು, ಅಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕೃತಿ ತುಂಬ ಚೆನ್ನಾಗಿದೆ, ಸುಬ್ಬಣ್ಣ ಅಂತ, ಇದು ಮಾಡೋಣ ಅಂದ್ಬಿಟ್ಟು. ಅವಾಗ ಅಣ್ಣರು ಒಪ್ಕೊಂಡಿದ್ದಾರೆ, ವರದಣ್ಣವ್ರು ಒಪ್ಕೊಂಡಿದ್ದಾರೆ, ನೀವೊಂದು ಸರಿ ನೋಡಿಬಿಡಮ್ಮ ಅಂತ ಆ ಕೃತಿನ ಕೊಡ್ತಾರೆ. ಕೃತಿ ನೋಡಿ ಆಮೇಲೆ ಅವರೆಲ್ಲ ಓದ್ತಾರೆ. ಓದಾದ್ಮೇಲೆ ದೊರೆ ಭಗವಾನ್ ಅವ್ರು ಕರೆಸ್ತಾರೆ, ನೋಡೋ ಈ ಸಿನಿಮಾ ನೀನೇನಾರು ಮಾಡಿದೆ ಅಂತಂದರೆ ನಿನ್ನ ತಲೆ ಕತ್ತರಿಸ್ಬಿಡ್ತೀನಿ ಅಂತಾರೆ. ಅಂದರೆ ಸೀರಿಯಸ್ ಆಗಿ ಅಂತಲ್ಲ, ಅಂದರೆ ಈ ಸಿನಿಮಾ ನೀನು ಮಾಡಬೇಡ ಅಂತ. ಅವ್ರಿಗೆ ಯಾಕಾಗುತ್ತೆ ದೊರೆ ಭಗವಾನ್ ಅವ್ರಿಗೆ, ಅಲ್ಲ ಅಣ್ಣವ್ರು ಒಪ್ಕೊಂಡ್ರು, ಈ ಕಡೆ ವರದಣ್ಣವ್ರು ಒಪ್ಕೊಂಡಿದ್ದಾರೆ, ಆಮೇಲೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥ ಕೃತಿ ಇದು, ಯಾಕೆ ಅಮ್ಮವ್ರು ಬೇಡ ಅಂತಾರೆ, ಯಾಕಮ್ಮ ಏನು ಅಂದರೆ ಅವ್ರು ಹೇಳ್ತಾರೆ, ನೋಡು ಇದು ಒಂದು ಒಳ್ಳೆಯ ಕೃತಿ, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಆ ಕೃತಿಯಲ್ಲಿ ನಾರಾಯಣ ಶಾಸ್ತ್ರಿಗಳು ಅಂತ ಒಂದು ಕ್ಯಾರೆಕ್ಟ್ರು. ಅವರೇನೆಂದರೆ ಆ ಆಸ್ಥಾನದಲ್ಲಿ ಪುರಾಣಗಳು, ಕಥೆಗಳು ಈ ಥರ ಹೇಳಿ ಜನಗಳಿಗೆ ಮತ್ತು ರಾಜ್ಯಗಳಿಗೆ, ಮಂತ್ರಿಗಳಿಗೆ ಈ ಥರ ಹೇಳಿ ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಆ ನಾರಾಯಣ ಶಾಸ್ತ್ರಿ ಮಗನೇ ಸುಬ್ಬಣ್ಣ. ಆ ಸುಬ್ಬಣ್ಣನಿಗೆ ಏನಂದರೆ ಕತೆ ಪುರಾಣ ಅಂದರೆ ಇಷ್ಟ ಇರಲ್ಲ, ಸಂಗೀತದ ಮೇಲೆ ಒಲವು ಜಾಸ್ತಿ. ಅವಾಗ ಅವನು ಅವ್ರ ತಂದೆಯರ ವೃತ್ತಿನ ಕತೆ ಪುರಾಣಗಳು ಹೇಳಲ್ಲ, ಇವನು ಸಂಗೀತದ ಮೇಲೆ ಆಸಕ್ತಿ ಇರೋದ್ರಿಂದ ಸಂಗೀತಗಳನ್ನ ಹೇಳ್ಕೊತಾ ಹೋಗ್ತಾ ಇರ್ತಾನೆ. ಆ ನಾರಾಯಣ ಶಾಸ್ತ್ರಿಗಳು ಆದಮೇಲೆ ಆವಾಗ ಆ ಸುಬ್ಬಣ್ಣ, ಅದೇ ಸುಬ್ಬಣ್ಣನ ಕ್ಯಾರೆಕ್ಟ್ರು, ಆ ಸುಬ್ಬಣ್ಣ ಪಾತ್ರ ಸಂಗೀತಗಳು ಹೇಳ್ತಾ ಆ ರಾಜ್ಯಗಳಿಗೆಲ್ಲ ಇಷ್ಟ ಆಗುತ್ತೆ. ಅವ್ರಿಗೆ ಇಷ್ಟ ಆಗಿ ಅವ್ರ ಬಹುಮಾನಗಳನ್ನು ಕೊಡೋದು. ಅವ್ರು ಹೇಳ್ತಾರೆ, ನೋಡು ಇನ್ನೂ ಚೆನ್ನಾಗಿ ನೀನು ಪ್ರಾಕ್ಟೀಸ್ ಮಾಡಬೇಕು, ಇನ್ನೂ ಚೆನ್ನಾಗಿ ಹೇಳಬೇಕು, ನೀನು ಒಳ್ಳೊಳ್ಳೆ ಪ್ರಶಸ್ತಿಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಅವ್ನು ತಲೆಯಲ್ಲಿ ಕುಣಿಸ್ಕೊಂಡ್ಬಿಡ್ತಾನೆ, ನಾನು ಈ ಆಸ್ಥಾನದಲ್ಲಿ ದೊಡ್ಡ ಸಂಗೀತ ವಿದ್ವಾಂಸ ಆಗಬೇಕು, ಇಡೀ ಕ್ಷೇತ್ರಕ್ಕೆ ನಾನು ವಿದ್ವಾಂಸ ಆಗಬೇಕು ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಅವ್ನು ಮದುವೆ ಆಗುತ್ತೆ. ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ, ಜಾಸ್ತಿ ತಂದೆ ತಾಯಿಗಳ ಕಡೆ ಗಮನ ಕೊಡೋದಿಲ್ಲ ಆ ಸುಬ್ಬಣ್ಣನ ಪಾತ್ರ. ಆಮೇಲೆ ಹೆಂಡತಿ ಮಕ್ಕಳಿಗೆ ಗಮನ ಕೊಡೋದಿಲ್ಲ. ಈ ಸಂಗೀತದ ಹುಚ್ಚಿಂದ ತಂದೆ ತಾಯಿ ಸತ್ತೋದ್ರೂ ಹೋಗೋದಿಲ್ಲ. ಆಮೇಲೆ ಅವ್ರ ಕೊರಗಿಂದ ಅಂದರೆ ಅವನು ಸರಿಯಾಗಿ ಸಂಸಾರನ ತೂಗಿಸಲ್ಲ. ಯಾಕಂದರೆ ತಂದೆ ತಾಯಿ ಇದ್ದಾರೆ ಸುಬ್ಬಣ್ಣನಿಗೆ, ಹೆಂಡತಿ ಮಕ್ಕಳಿದ್ದಾರೆ, ಅವರೆಲ್ಲ ಹತ್ರನೂ ಜಗಳ ಮಾಡ್ಕೊಂಡು ಅವನು ಫುಲ್ಲು 24 ಗಂಟೆ ಸಂಗೀತ ಅಂತಂದು ಅಭ್ಯಾಸ ಮಾಡ್ತಾ ಇರ್ತಾನೆ. ಆ ಕಡೆ ತಂದೆ ತಾಯಿ ತೀರೋಗ್ತಾರೆ, ಹೆಂಡತಿ ಮಕ್ಕಳು ತೀರೋಗ್ತಾರೆ. ಹೋದಾಗ ಈ ಥರ ಎಲ್ಲ ಆಗಿರುತ್ತೆ. ಇದೇನಾಗುತ್ತೆ ಅಂದರೆ ಇವರಿಗೆಲ್ಲ ಇಷ್ಟ, ದೊರೆ ಭಗವಾನ್ ಅವ್ರಿಗೆ ಏನಿದು ಚೆನ್ನಾಗಿದೆಯಲ್ಲ. ಅವ್ರು ಹೇಳ್ತಾರೆ, ನೋಡಿ ಅಣ್ಣವ್ರು ಯಾವತ್ತು ನೋಡಿ ಆ ಪಾತ್ರ ಹೇಗಿದೆ ಅಂತಂದರೆ, ಒಬ್ಬ ಸಂಸಾರನ ತೂಗ್ಸೋಕ್ಕಾಗದಿರೋಂಥ ವ್ಯಕ್ತಿ, ಅವ್ರಿಗೆಲ್ಲ ನೋವು ಕೊಟ್ಕೊಂಡು ಇವನೇನೋ ಬೆಳಿಬೇಕು, ಸಂಗೀತದಲ್ಲಿ ವಿದ್ವಾಂಸ ಆಗಬೇಕು, ದೊಡ್ಡ ವಿದ್ವಾಂಸ ಆಗಬೇಕು ಅಂದ್ಬಿಟ್ಟು ತಂದೆ ತಾಯಿಗಳನ್ನ ಬಲಿ ಕೊಟ್ಬಿಟ್ಟು ಅವರು ಚೆನ್ನಾಗಿ ನೋಡ್ಕೊಳ್ದಲ್ಲೇ ಅವ್ರ ಕಷ್ಟಕ್ಕೆ ಸಿಲ್ಗಾಕ್ಸಿ ಅವರು ಇವನಿಂದ ಕೊರಗಿ ಸತ್ತೋಗ್ತಾರೆ ಆ ಫ್ಯಾಮಿಲಿ ಎಲ್ಲ ಸುಬ್ಬಣ್ಣನ ಇದರಿಂದ. ಆದರೆ ಈ ಥರದ ಕಥೆನ ಅಣ್ಣವ್ರು ಮಾಡಬೇಕಾ? ಖಂಡಿತ ಈ ಥರ ಕತೆ ಜನ ತಗೊಳ್ಳೋದಿಲ್ಲ, ಜನ ರಿಜೆಕ್ಟ್ ಮಾಡ್ತಾರೆ ಈ ಕಥೆನ. ಅಣ್ಣವ್ರು ಈ ಥರ ಪಾತ್ರ ಮಾಡೋದು ಬೇಡ ಅಂತ. ಯಾಕಂತಂದರೆ ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ನೋಡಿದ್ದೀರಾ, ಏನು ಸಂದೇಶ ಆ ಸಿನಿಮಾದಲ್ಲಿ,
ಎಷ್ಟೋ ಜನ ಸಿಟಿಯಲ್ಲಿ ಓದ್ತಕ್ಕಂಥ ಯುವಕರು ಹಳ್ಳಿ ಕಡೆ ಬಂದು ರೈತಾಪಿ ಜೀವನ ಮಾಡ್ತಾರೆ. ಅದೇ ಥರ ಅಣ್ಣವ್ರ ಸಿನಿಮಾನ ಒಂದು ಮಾರಲ್ಲಿರಬೇಕು. ಅಂದರೆ ಕತೆ ಚೆನ್ನಾಗಿದೆ, ಬಟ್ ಆ ಎಂಡ್ ಕ್ಲೈಮ್ಯಾಕ್ಸು ಆ ಜಾಗದಲ್ಲೆಲ್ಲ ಆ ಫ್ಯಾಮಿಲಿಯೆಲ್ಲ ಆ ಸುಬ್ಬಣ್ಣನ ಫ್ಯಾಮಿಲಿಯೆಲ್ಲ ಹೊರಟೋಗುತ್ತೆ. ಅವಾಗ ಇವನು ಏಕಾಂಗಿ ಆಗ್ತಾನೆ, ಅವ್ನ ಪಾಡು ಬೇಡ, ನರಕ ಆಗ್ಬಿಡುತ್ತೆ. ಅಂದರೆ ಈ ಥರದ ಪಾತ್ರಗಳು ಅಣ್ಣವ್ರಿಗೆ ಮಾಡಿಸೋದು ಬೇಡ ಅಂತ ಪಾರ್ವತಮ್ಮವರು ಒಂದು ಸಲಹೆ ಕೊಡ್ತಾರೆ. ನೋಡಿ, ಇದು ಖಂಡಿತ ಮೈನಸ್ ಆಗುತ್ತೆ, ಸಿನಿಮಾ ಮಾಡೋದು ಬೇಡ, ಅಣ್ಣವ್ರು ಈ ಥರ ಪಾತ್ರ ಮಾಡೋದು ನನಗೆ ಇಷ್ಟ ಇಲ್ಲೇ ಇಲ್ಲ, ಹಂಗೇನಾರು ನೀನು ಮಾಡಲೇಬೇಕು ಅಂದ್ಕೊಂಡು ನೀನು ತಲೆ ಕಡಿತೀವಿ ಅಂತ ಹೇಳಿರ್ತಾರೆ. ಅದರಿಂದ ಅವಾಗ ಕ್ಯಾನ್ಸಲ್ ಆಗುತ್ತೆ, ಆ ಕೃತಿ ಮಾಡೋದಿಲ್ಲ ಸುಬ್ಬಣ್ಣ ಅನ್ನೋ ಕೃತಿ. ಅಂದರೆ ಓದೋದಕ್ಕೆ ಚೆನ್ನಾಗಿದೆ, ಬಟ್ ಅದು ಸಿನಿಮಾ ವಿಜುವಲ್ಸ್ ಬಂದಾಗ ನಿಮಗೆ ಆ ಸಿನಿಮಾ ಏನಾಗುತ್ತೆ ಅಂದರೆ ಆಡಿಯನ್ಸ್ಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ, ಯಾಕಂದರೆ ಅಣ್ಣವ್ರ ಅಷ್ಟೊತ್ತಿಗೆ ಒಂದು ದೊಡ್ಡ ಸ್ಟಾರು, ಆ ಸ್ಟಾರು ಅಂದರೆ ಅಣ್ಣವ್ರು ಈ ಥರ ಸಿನಿಮಾ ಮಾಡಿದ್ರ ಅಂತ ಅನ್ನಬಾರ್ದು. ನೋಡಿ ಎಷ್ಟು ಸಿಕ್ಸ್ ಸೆನ್ಸ್ ಅಂದರೆ ನಮ್ಮ ಪಾರ್ವತಮ್ಮವ್ರಿಗೆ ಅದರಿಂದನೇ ಹೇಳೋದು. ಯಾಕಂದರೆ ಪಾರ್ವತಮ್ಮವರು ಪ್ರತಿಯೊಂದು ಕೃತಿನ ಅವ್ರು ಓದೋರು. ಅಂದರೆ ಅಣ್ಣವ್ರು ಈಗಿರಬೇಕು, ಈಗ ನಟನೆ ಮಾಡಬೇಕು, ಈ ಥರ ನಮ್ಮ ಅಭಿಮಾನಿಗಳಿಗೆ ಕಾಣಿಸ್ಬೇಕು, ಈ ಥರ ಸಿನಿಮಾಗಳು ಮಾಡಬೇಕು, ಈ ಜನಕ್ಕೆ ಒಂದು ಸಂದೇಶ ಇರ್ತಕ್ಕಂಥ ಸಿನಿಮಾ ಮಾಡಬೇಕು, ಅದು ಏನು ಒಳ್ಳೆಯ ಸಂದೇಶ ಇರ್ತಕ್ಕಂಥ ಸಿನಿಮಾ ಮಾಡಬೇಕು ಅನ್ನೋದು ಆಸೆ. ಅದಕ್ಕೇ ಇವತ್ತು ಅಣ್ಣವ್ರು ಇವತ್ತು ಸಕ್ಸಸ್ ಆಗಿದ್ದು, ಅವ್ರ ಸಿನಿಮಾಗಳು ಸಕ್ಸಸ್ ಆಗಿದ್ದು. ಆ ಸಕ್ಸಸ್ಸಿನ ಹಿಂದೆ ನಮ್ಮ ಪಾರ್ವತ ರಾಜ್ಕುಮಾರ್ ಅವರು ಇದ್ದಿದ್ದು. ಅದಕ್ಕೆ ಇವತ್ತು ಆ ದೊಡ್ಡ ಮನೆ ಕುಟುಂಬಕ್ಕೆ ಒಂದು ಹೆಸರು ಏನಕ್ಕೆ ಬಂತು ಅಂದರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಬಂದಿದ್ದಕ್ಕೆ ಆ ಕುಟುಂಬಕ್ಕೆ ಒಂದು ಹೆಸರು ಬಂತು. ಆ ಹೆಸರು ಅಣ್ಣವ್ರು ಇವತ್ತು ಒಂದು ಹೆಸರು ಮಾಡಿದ್ದಾರೆ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕೊಡುಗೆ ಅಪಾರ. ಯಾಕಂತಂದರೆ ಸಿನಿಮಾಗಳಿದೆ, ಕಥೆಗಳಿದೆಯಲ್ಲ, ಆಯ್ಕೆ ಮಾಡ್ತಾ ಇದ್ದಿದ್ದೇ ಪಾರ್ವತಮ್ಮ ರಾಜ್ಕುಮಾರ್. ಅದರಿಂದ ಒಳ್ಳೊಳ್ಳೆ ಸಿನಿಮಾಗಳಾಯಿತು. ಅದಕ್ಕೆ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕೃತಿ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದಾದ ತಕ್ಷಣ ಏನಾಗುತ್ತಂದರೆ, ದೊರೆ ಭಗವಾನ್ ಅವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹತ್ರ ಹೋಗ್ತಾರೆ ವಾಪಸ್ಸು. ಸರ್ ಬೇಡ, ನಾವು ಈ ಕೃತಿ ಮಾಡೋಕ್ಕಾಗೋದಿಲ್ಲ, ಬೇಡ ಇದು ಮಾಡೋದು ಅಂತಂದು ಏನೋ ಒಂದು ಬೇರೆ ಥರದ್ದು ಅವ್ರಿಗೆ ಹೇಳಿ ಮಾಸ್ತಿ ವೆಂಕಟೇಶ್ ಅವ್ರಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟಾಗ ಇವ್ರಿಗೇನು 10,000 ರೂಪಾಯಿ ಹೊರಟೋಯ್ತು ಅಂತ ದೊರೆ ಭಗವಾನ್ ಅವ್ರು ಕೊಟ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಕರೆದಂತೆ, ಭಗವಾನ್ ಅವರು ಬನ್ನಿ ಇಲ್ಲಿ ಅಂತ, ನೀವು ಹಣ ಕೊಟ್ಟಿದ್ದೀರ 10,000 ರೂಪಾಯಿ ತಗೊಳ್ಳಿ ಅಂತ 8,600 ರೂಪಾಯಿ ಕೊಡ್ತಾರೆ. ಇನ್ನು 1,400 ರೂಪಾಯಿ ಟ್ಯಾಕ್ಸ್. ಅದು ಅಂದರೆ ಅವ್ರಿಗೆಲ್ಲ ಏನಂದರೆ ದುಡ್ಡಿನ ಆಸೆ ಇರಲಿಲ್ಲ, ಒಂದು ಹೆಸರು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು, ಒಳ್ಳೊಳ್ಳೆ ಪುಸ್ತಕಗಳು ಕೊಡಬೇಕು ಸಮಾಜಕ್ಕೆ ಅನ್ನೋದೊಂದು ಆಸೆ ಇತ್ತು. ನಮ್ಮ ಬರಹದಿಂದ, ನಮ್ಮ ಮಾರ್ಗದರ್ಶನದಿಂದ ಇನ್ನೊಬ್ರಿಗೆ ಯಾರಿಗೂ ಒಳ್ಳೇದಾಗಬೇಕು ಅನ್ನೋದೊಂದು ಆಸೆ ಇತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೆಲ್ಲ. ಅದರಿಂದ ನೋಡಿ, ಅವರು ಅವತ್ತಿಗೆ ಬೇರೆ ಯಾರು ಆಗಿದ್ದರೆ ಒಂದು ಸ್ವಲ್ಪ ಹಣದಾಸೆ ಇರೋರು ವಾಪಸ್ ಮುಗಿದೋಯ್ತು, ನೀವು ಸಿನಿಮಾ ಮಾಡಿಲ್ಲ, ನಾನೇನು ಮಾಡಲಿ ಅನ್ನೋರು ಈಗಿನ ಜನ್ರೇಷನ್ ಆಗಿದ್ದರೆ. ಅವತ್ತು ಅವರು ವೆಂಕಟೇಶ್ ಅಯ್ಯಂಗಾರ್ ಅವರು ನೋಡಿ 8,600 ರೂಪಾಯಿ ವಾಪಸ್ ಕೊಟ್ಟು 1,400 ರೂಪಾಯಿ ಟ್ಯಾಕ್ಸು ಅಂತ ಹೇಳಿ ಹಿಡ್ಕೋತಾರದನ್ನಷ್ಟೇ. ಹೀಗೆ ಕೆಲವು ಘಟನೆಗಳು ನಡೆದಿರುತ್ತೆ. ಅದರಿಂದ ದೊರೆ ಭಗವಾನ್ ಅವರು ಮತ್ತು ಬೇರೆ ಬೇರೆ ಸಿನಿಮಾಗಳನ್ನ ಅಣ್ಣವ್ರಿಗೆ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಈಗೆಲ್ಲ ಘಟನೆಗಳು ಆಗೋಗಿದೆ. ಯಾಕಂತಂದರೆ ಕೆಲವು ಘಟನೆಗಳು ಏನಾಗುತ್ತೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾ ಇದೆ, ಅದರಿಂದ ಈಗೆಲ್ಲ ಗೊತ್ತಾಗ್ತಾ ಇದೆ. ಅವಾಗೆಲ್ಲ ಯಾವ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ. ಅದರಿಂದ ಕೆಲವು ಘಟನೆಗಳು ಹಾಗೆ ಉಳ್ಕೊಂಡಿರುತ್ತೆ. ಇದು ಮೊನ್ನೆ ಯಾವುದೋ ಒಂದು ಇದರಲ್ಲಿ ನಾನು ಕೇಳಿದ್ದು ಈ ವಿಚಾರ. ನೋಡಿ, ಹಾಗೆಯೇ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಅದ್ರ ಹಿಂದೆ ಅವಾಗೆಲ್ಲ ಏನು ಹೇಳೋರು ಅಂದರೆ ಕಥಾನಾಯಕ ಅಂತ ಹೇಳೋರು. ಅಂದರೆ ಕತೆ ಒಳಗಡೆ ಇರೋ ನಾಯಕ ಅಂತ ಹೇಳೋರು. ಈಗಲ್ಲ, ಕಥಾನಾಯಕ ಅಂತ ಈಗೆಲ್ಲ ನಾಯಕನೇ ಕತೆ. ಅವತ್ತಿಂದ ಇವತ್ತಿನವರೆಗೂ ಅಣ್ಣವರ ಹೆಸರು ಏನಕ್ಕೆ ಅಜರಾಮರವಾಗಿದೆ ಅಂದರೆ ಅದರಿಂದ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರಿದ್ದರು. ಅದರಿಂದ ಅವ್ರು ಇರೋವತ್ತಿಗೆ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪ್ರೊಡಕ್ಷನ್, ಅವ್ರ ಕಂಪ್ನಿಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು. ಅವ್ರ ಕುಟುಂಬನೇ ಹಾಗೆ. ಅದಕ್ಕೆ ದೊಡ್ಡ ಮನೆ ಅಂತ ಹೇಳೋದು. ಆ ದೊಡ್ಡ ಮನೆಯಲ್ಲಿ ಇವತ್ತು ಅಣ್ಣವರು ಇಲ್ಲ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಲ್ಲ, ಜೊತೆಗೆ ಈಗ ಪುನೀತ್ ರಾಜ್ಕುಮಾರ್ ಅವರೂ ಇಲ್ಲ. ಈ ಕನ್ನಡ ಚಿತ್ರರಂಗ ಇರೋವರೆಗೂ ಆ ಕುಟುಂಬದ ಹೆಸರು ಖಂಡಿತ ಇರುತ್ತೆ ಅಜರಾಮರವಾಗಿ. ಯಾಕಂದರೆ ಅವ್ರ ಕೊಡುಗೆ ಅಪಾರ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕೊಡುಗೆ ಅಪಾರ ಅಂದರೆ ಅಪಾರ.